ನಮಸ್ಕಾರ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ನಾವು JTOS ಕಿರಿಯ ತರಬೇತಿ ಅಧಿಕಾರಿಗಳು, ITI ಕಾಲೇಜಲ್ಲಿ ಕಾರ್ಯನಿರ್ವಹಿಸುವಂಥ ಕಿರಿಯ ತರಬೇತಿ ಅಧಿಕಾರಿಗಳು ಮಂತ್ಲಿ ಟೆಸ್ಟನ್ನು ಆಫ್ಲೈನ್ ಮತ್ತು ಆನ್ಲೈನಲ್ಲಿ ಹೇಗೆ ಕಂಡಕ್ಟ್ ಮಾಡ್ಬೋದು ಈಸಿಯಾಗಿ ಸುಲಭವಾಗಿ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ITISkill.comಗೆ ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ಕ್ವಿಜ್ ಆ್ಯಪ್ ಅಂತ ಇದೆ. ಈ ಕ್ವಿಜ್ ಆ್ಯಪನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಐ ಆಮ್ ಎ ಸ್ಟೂಡೆಂಟ್ ಅಂತ ಒಂದು ಆಪ್ಷನ್ ಇದೆ. ಸೊ ನೆಕ್ಸ್ಟ್ ಐ ಆಮ್ ಎ ಟೀಚರ್ ಅಂತ ಒಂದು ಆಪ್ಷನ್ ಇದೆ. ನಾವು ಪ್ರತಿ ತಿಂಗಳು ಏನು ಟೆಸ್ಟನ್ನು ನಾವು ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗೆ ಟೆಸ್ಟ್ನ ಮಾಡ್ತೀವಿ. ಇದೊಂದು ದೊಡ್ಡ ಚಾಲೆಂಜಿಂಗು. ಯಾಕಂತಂದರೆ ಕ್ವಶನ್ ಪೇಪರ್ನ ಮುಂಚೆನೇ ಎಲ್ಲ ರೆಡಿ ಮಾಡಿಕೊಂಡು ನಾವು ರಿಸ್ಕ್ ತೊಗೊಂಡು ಬರೆದು ಅದನ್ನೆಲ್ಲ ರೆಡಿ ಮಾಡೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಸೊ ಈ ಆ್ಯಪನ್ನು ನಾವು ಉಪಯೋಗಿಸ್ಕೊಂಡು ಈ ಥ್ರೂ ನಾವು ಕ್ವಶನ್ ಪೇಪರ್ನ ಈಸಿಯಾಗಿ ವಿತಿನ್ ಎ ಮಿನಿಟಲ್ಲಿ ಜನ್ರೇಟ್ ಮಾಡ್ಬೋದು. ಇಲ್ಲಿ ಐ ಆಮ್ ಎ ಟೀಚರ್ ಅಂತಿದೆ, ಎಂಟರ್ ಎಸ್ ಎ ಟೀಚರ್ ಅಂತ ಕೊಡ್ತೀನಿ ನಾನು. ಕೊಟ್ಟಾದ ನಂತರ ನಿಮಗೆ ಇಲ್ಲಿ ಎರಡು ಆಪ್ಷನ್ ಇದೆ. ಒಂದು ಕ್ರಿಯೇಟ್ ನ್ಯೂ ಕ್ವಿಜ್ ಅಂತ ಇದೆ, ಇನ್ನೊಂದು ಆಕ್ಸೆಸ್ ಎಕ್ಸಿಸ್ಟಿಂಗ್ ಕ್ವಿಜ್ ಅಂತ ಇದೆ. ಎಕ್ಸಿಸ್ಟಿಂಗ್ ಕ್ವಿಝನ್ನು ನಾವು ಇಲ್ಲಿ ಲಾಗಿನ್ ಆಗಿ ನೋಡ್ಬೋದು. ವಿದ್ಯಾರ್ಥಿಗಳಿಗೆ ನಾವು ಏನಾದ್ರು ಆಲ್ರೆಡಿ ಕ್ವಿಝನ್ನು ಕೊಟ್ಟಿದ್ರೆ, ಸೊ ಇಲ್ಲಿ ಹೊಸ ಕ್ವಿಝನ್ನು ಕಂಡಕ್ಟ್ ಮಾಡೋದಾದ್ರೆ ನಾವು ಕ್ರಿಯೇಟ್ ನ್ಯೂ ಕ್ವಿಜ್ ಅಂತ ಇದೆ. ಇಲ್ಲಿ ಕ್ವಶನ್ ಪೇಪರನ್ನು ನಾವು ಆನ್ಲೈನು ಮತ್ತು ಆಫ್ಲೈನ್ ಕೊಡೋದಾದ್ರೆ ಕ್ವಶನ್ ಪೇಪರ್ನ ಪ್ರಿಂಟ್ಔಟ್ ತೊಗೋತೀವಿ. ಆನ್ಲೈನ್ ಕೊಡೋದಾದ್ರೆ ನಾವು ಆನ್ಲೈನಲ್ಲೂ ಕೂಡ ಟೆಸ್ಟನ್ನು ಕೊಡ್ಬೋದು ನಾವು ಹುಡುಗರಿಗೆ. ಸೊ ಇಲ್ಲಿ ಫಸ್ಟ್ ನಾನು ಕ್ರಿಯೇಟ್ ಕ್ವಿಜ್ ಅಂತ ಕೊಡ್ತೀನಿ. ಕ್ರಿಯೇಟ್ ಕ್ವಿಜ್ ಅಂತ ಕೊಟ್ಟ ತಕ್ಷಣ ನಿಮಗೆ ಕ್ವಿಜ್ ಟೈಟಲ್ ಅಂತ ಕೇಳ್ತಾ ಇದೆ. ಕ್ವಿಜ್ ಟೈಟಲಲ್ಲಿ ನಾವು ಇಲ್ಲಿ ಫಿಟ್ಟರ್ ಅಂತ ಕೊಡ್ತೀನಿ ನಾನು. ಟ್ರೇಡ್, ಯಾವ ಟ್ರೇಡ್ಗೆ ಟೆಸ್ಟನ್ನು ಮಾಡ್ತಿದ್ದೀನಿ ಅದನ್ನು ಕೊಡ್ತಿದ್ದೀನಿ. ಡ್ಯೂರೇಷನ್ ಆಫ್ ಟೆಸ್ಟ್, ನೀವು ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಎಷ್ಟು ಟೈಮಿಂಗ್ಸಲ್ಲಿ ನೀವು ಟೆಸ್ಟನ್ನು ಕಂಡಕ್ಟ್ ಮಾಡ್ತೀರಾ, 30 ಮಿನಿಟ್ಸು ಅಥವಾ 60 ಮಿನಿಟ್ಸು. ಸೊ ಟೈಮ್ ನಿಮಗೆ ಬೇಕಾಗಿದ್ದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಡಿಸ್ಕ್ರಿಪ್ಷನ್ ಅಂತ ಇದೆ. ಇಲ್ಲಿ ನಾನು ಮಂತ್ಲಿ ಟೆಸ್ಟ್ ಅಂತ ಕೊಡ್ತೀನಿ. ಅದಾದ ನಂತರ ನಾವು ನಮ್ಮ ಮೇಲ್ ಐಡಿಯನ್ನು ಎಂಟ್ರಿ ಮಾಡಬೇಕು. ಮೇಲ್ ಐಡಿನ ಎಂಟ್ರಿ ಮಾಡಿ ಆದಮೇಲೆ ಇದು ಏನಕ್ಕಂತಂದರೆ ನಮಗೆ ಈ ಟೆಸ್ಟನ್ನು ಕಂಡಕ್ಟ್ ಇದು ಮಾಡಿದಾಗ ನಮಗೆ ಒಂದು ಕೋಡ್ ಬರ್ತದೆ ಅಲ್ಲಿ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಮೇಲ್ಗೆ ಕೋಡ್ ಬರ್ತದೆ. ನೆಕ್ಸ್ಟು ಇನ್ಸ್ಟಿಟ್ಯೂಟ್ ನೇಮ್ ಇದೆ. ಇನ್ಸ್ಟಿಟ್ಯೂಟ್ ನೇಮಲ್ಲಿ ನಾವು ಗೌರ್ಮೆಂಟ್ ITI ಮೈಸೂರು ಅಂತ ಹಾಕ್ತೀನಿ. ಅದಾದ ನಂತರ ನಿಮಗೆ ಎಕ್ಸಾಮ್ ಮಂತ್ ಅಂತಿದೆ. ಯಾವ ಮಂತಲ್ಲಿ ನೀವು ಟೆಸ್ಟನ್ನು ಕಂಡಕ್ಟ್ ಮಾಡ್ತೀರಾ, ಮಂತ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀರಾ. ಜನವರಿಯಿಂದ ಡಿಸೆಂಬರ್ ತನಕ ಕೂಡ ನಿಮಗೆ ಇಲ್ಲಿ ಮಂತನ್ನು ತೋರಿಸ್ತಾ ಹೋಗುತ್ತೆ. ನಾವು ಜನವರಿಗೆ ಕಂಡಕ್ಟ್ ಮಾಡ್ತಿದ್ದೀವಿ. ಎಕ್ಸಾಮ್ ಇಯರ್ ಅಂತ ಇದೆ, 2026 ಅಂತ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಸೊ ನೀವು ಯಾವ ಇಯರ್ಗೆ ಯಾವ ಮಂತ್ಗೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಕ್ವಶನ್ ಅಂತ ಇದೆ. ಇದರಲ್ಲಿ ನಿಮಗೆ ಆಲ್ ಕ್ಯಾಟಗರೀಸ್ ಅಂತ ಇದೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ITIಲಿ ಇರ್ತಕ್ಕಂಥ ಎಲ್ಲ ಟ್ರೇಡ್ಗಳು ಕೂಡ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಯಾವ ಟ್ರೇಡ್ಗೆ ಟೆಸ್ಟ್ ಪೇಪರ್ನ ನಾವು ಯಾವ ಟ್ರೇಡ್ಗೆ ನಾವು ಟೆಸ್ಟನ್ನು ಮಾಡಬೇಕು ಆ ಟ್ರೇಡನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ಈಗ ಫಿಟ್ಟರ್ ಟ್ರೇಡ್ಗೆ ಟೆಸ್ಟ್ ಮಾಡ್ತಿದ್ದೀನಿ, ಹಾಗಾಗಿ ಫಿಟ್ಟರ್ ಟ್ರೇಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಿಮಗೆ ಇಲ್ಲಿ ಇಯರ್ ಕೇಳ್ತಾ ಇದೆ. ನೀವು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಕಂಡಕ್ಟ್ ಮಾಡೋದಾದ್ರೆ ಫಸ್ಟ್ ಇಯರ್ ಅಂತ ತಗೋಬೇಕು. ಸೆಕೆಂಡ್ ಇಯರ್ಗೆ ಕಂಡಕ್ಟ್ ಮಾಡೋದಾದ್ರೆ ನೀವು ಸೆಕೆಂಡ್ ಇಯರ್ ಅಂತ ತಗೋಬೇಕು. ಅದಾದ ನಂತರ ಆಲ್ ಸಬ್ ಕ್ಯಾಟಗರೀಸ್ ಅಂತ ಇದೆ. ಇಲ್ಲಿ ನಾವು ಮಾಡ್ಯೂಲ್ ವೈಸನ್ನು ಟೆಸ್ಟ್ ಮಾಡ್ಬೋದು ಬೇಕಾದರೆ, ಇಲ್ಲಾಂದರೆ ಎಲ್ಲ ಮಾಡ್ಯೂಲಿಂದ ಸೇರಿ ಅಷ್ಟು ಕ್ವಶನ್ಸ್ ತೊಗೊಂಡು ಲಾಸ್ಟ್ ಫೈನಲ್ ಏನು ನಾವು ವರ್ಷದ ಕೊನೆಯಲ್ಲಿ ಪ್ರಿಪರೇಟರಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ, ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದು. ಸೊ ನಾನು ಏನು ಮಾಡ್ತಿದ್ದೀನಿ, ಸೇಫ್ಟಿ ಅಂತಕ್ಕಂಥ ಚಾಪ್ಟ್ರಲ್ಲಿ ಫಸ್ಟ್ ಮಾಡ್ಯೂಲನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ ಟೆಸ್ಟ್ಗೆ. ಈ ಮಾಡ್ಯೂಲಲ್ಲಿ 47 ಕ್ವಶನ್ ಇದೆ. ಸೊ ಇದನ್ನು ತೊಗೊಂಡು ಇದ್ರ ಜೊತೆಗೆ ಇನ್ನೊಂದನ್ನು ಕೂಡ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ಎಲ್ಲ ಮಾಡ್ಯೂಲನ್ನು ಕೂಡ ಈಗ ಫಾರ್ ಎಕ್ಸಾಂಪಲ್ ಇದನ್ನು ಫಸ್ಟ್ ಆ್ಯಡ್ ಮಾಡ್ಕೋತೀನಿ. ನೆಕ್ಸ್ಟ್ ಇನ್ನೂ ಈ ಚಾಪ್ಟ್ರಿಂದನೂ ಕ್ವಶನ್ಸ್ ಬೇಕಂದರೆ ಇದನ್ನು ಕೂಡ ನಾವು ಇದ್ರ ಜೊತೆಗೆ ಇನ್ಕ್ಲೂಡ್ ಮಾಡ್ಬೋದು. ಈ ಥರ ಮಲ್ಟಿಪಲ್ ಏನು ಮಾಡ್ಯೂಲ್ಗಳನ್ನು ನಾವು ಇದ್ರ ಜೊತೆಗೆ ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ತಾ ಹೋಗ್ಬೋದು ಬೇಕಾದರೆ. ಸೊ ಅದಾದ ನಂತರ ಲೆವೆಲ್ಸ್ ಅಂತ ಇದೆ. ಸೊ ಇದು ಆಲ್ರೆಡಿ ಹಾಗೆ ಇದೆ. ಇಲ್ಲಿ ಬೇಕಂದ್ರೆ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಈಸಿ ಬೇಕಂದ್ರೆ ಈಸಿ ಕ್ವಶನ್ಸು, ಮೀಡಿಯಂ ಬೇಕಂದ್ರೆ ಮೀಡಿಯಂ, ಹಾರ್ಡ್ ಬೇಕಂದ್ರೆ ಹಾರ್ಡ್. ನೀವು ಯಾವ ಥರ ಕ್ವಶನ್ಸ್ಗಳನ್ನ ಇಲ್ಲಿ ಕ್ಲಿಕ್ ಮಾಡ್ತೀರಾ ಅದು ಆ ಥರ ಕ್ವಶನ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಈ ಚಾಪ್ಟ್ರಿಂದ ನಾನು 15 ಕ್ವಶನ್ಗೆ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತಿದ್ದೀನಿ. 15 ಕ್ವಶನ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಮಾಡಿಕೊಂಡು ನನಗೆ 47 ಕ್ವಶನಲ್ಲಿ ನೀವು ಎಷ್ಟು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಟೋಟಲಿ 15 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಟೋ ಸೆಲೆಕ್ಟ್ ಅಂತ ಕೊಡ್ತೀನಿ. ಅದು ನೋಡಿ ಈ ಥರ ಕ್ವಶನ್ಸ್ಗಳು ಆಟೋ ಸೆಲೆಕ್ಟ್ ಆಗುತ್ತೆ. ಆಟೋ ಸೆಲೆಕ್ಟ್ ಆದ ನಂತರ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. 15 ಕ್ವಶನ್ಸು ಸೆಲೆಕ್ಟೆಡ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ನಾವು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಇದಾದ ನಂತರ
ನಮಗೆ ಯಾವುದೋ ಒಂದು ಕ್ವಶನ್ ನಮಗೆ ಬೇಕಿಲ್ಲ, ಇದರಿಂದ ತೆಗೆದಾಕ್ಬೇಕು ಅನ್ನೋದಾದ್ರೆ ಇದನ್ನ ರಿಮೂವ್ ಮಾಡ್ಬೋದು ನಾವು. ಇದನ್ನ ರಿಮೂವ್ ಮಾಡ್ತೀನಿ ನಾನು. ರಿಮೂವ್ ಮಾಡಿದಾಗ ನೋಡಿ ಇಲ್ಲಿ 14 ಆಯಿತು ಸೆಲೆಕ್ಟೆಡ್. ಸೊ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಅಷ್ಟೊಂದು ಕ್ವಶನ್ಸಲ್ಲಿ ನಾವು ಯಾವುದಾದ್ರೂ ಒಂದು ಕ್ವಶನನ್ನು ಇದ್ರ ಜೊತೆಗೆ ಮತ್ತೆ ಆ್ಯಡ್ ಮಾಡ್ಬೋದು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು. ಸೊ ನೋಡಿ ಇಲ್ಲಿ ನಾನು 7th ಕ್ವಶನ್ ಇಲ್ಲೇನಿದೆ ಇದನ್ನು ನಾನು ಪ್ಲಸ್ ಮಾಡ್ತೀನಿ, ಮತ್ತು ಇದ್ರ ಜೊತೆಗೆ ಆ್ಯಡ್ ಆಯ್ತದು. ಈಗ ಇಲ್ಲಿ ಸೆಲೆಕ್ಟೆಡ್ ಕ್ವಶನ್ಸು ಮತ್ತೆ 15 ಆಗಿದೆ. ಸೊ ಹೀಗೆ ನಂಬರ್ ಆಫ್ ಕ್ವಶನ್ಸನ್ನು ನಾವು ಅಡಿಷನಲ್ ಆಗಿ ಇನ್ಕ್ಲೂಡ್ ಮಾಡ್ತಾ ಹೋಗ್ಬೋದು ಅಥವಾ ರಿಮೂವ್ ಮಾಡ್ತಾ ಹೋಗ್ಬೋದು. ಬೇಕಾಗಿರೋ ಕ್ವಶನನ್ನು ನಾವು ಈಸಿಯಾಗಿ ಚಾಯ್ಸ್ ಮಾಡ್ಕೋಬೋದು. ಇದು ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಕ್ವಿಜ್ ಸೆಟ್ಟಿಂಗ್ಸ್ ಅಂತ ಇದೆ. ಸ್ಟಾರ್ಟ್ ಡೇಟ್, ನೀವು ಯಾವಾಗ ಆನ್ಲೈನ್ ಟೆಸ್ಟ್ನ ಕಂಡಕ್ಟ್ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂಗೆ ಡೇಟ್ ಮತ್ತು ಟೈಮನ್ನು ನಾವು ಇಲ್ಲಿ ಸೆಟ್ ಮಾಡಬೇಕು. ಈಗ 6ನೇ ತಾರೀಕು ಮತ್ತು ಟೈಮು ನಾವು ಮ್ಯಾನುವಲಾಗಿ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ಅದಾದ ನಂತರ ಸೊ ನೆಕ್ಸ್ಟು ಕೊಟ್ಟಾಯಿತು. ಯಾವಾಗ ಎಂಡ್ ಆಗಬೇಕು, ಈಗ ಟೆಸ್ಟ್ನ ಸ್ಟಾರ್ಟ್ ಮಾಡಿದ್ವಿ 6ನೇ ತಾರೀಕಿಗೆ, ಅದು 7ನೇ ತಾರೀಕಿಗೆ ಎಂಡ್ ಆಗಬೇಕಾ 8ನೇ ತಾರೀಕಿಗೆ ಎಂಡ್ ಆಗಬೇಕಾ ಅದು ಆಟೋ ತಗೊಳುತ್ತೆ. ಬಟ್ ನಾವು ಅದನ್ನ ನಾವೇ ಕೂಡ ಮ್ಯಾನುವಲಾಗಿ ಅದನ್ನ ಟೆಸ್ಟ್ ಡೇಟನ್ನು ನಾವು ಫಿಕ್ಸ್ ಮಾಡ್ಕೋಬೋದು. ಸೊ ನೋಡಿ ನಾನು 7ನೇ ತಾರೀಕು ಕೊಟ್ಟಿದ್ದೀನಿ, 6ನೇ ತಾರೀಕು ಸ್ಟಾರ್ಟ್ ಆಗಿದೆ, 7ನೇ ತಾರೀಕಿನವರೆಗೂ ಕೂಡ ನೀವು ಅದಕ್ಕೆ ಟೈಮ್ ಇರ್ತದೆ ಆ ಕಂಡಕ್ಟ್ ಮಾಡೋದಕ್ಕೆ. ಸೊ ಪಾಸಿಂಗ್ ಪರ್ಸೆಂಟೇಜ್ ಮಿನಿಮಮ್ ಅವನು 60% ತೆಗಿಲೇಬೇಕು. ಅದಾದ ನಂತರ ಮಿನಿಮಮ್ ಕ್ವಶನ್ಸು ಅಟೆಂಡೆಡ್, ಅಂದರೆ 15 ಕ್ವಶನನ್ನು ನಾವು ಚಾಯ್ಸ್ ಮಾಡಿದ್ದೀವಿ ಆ ಚಾಪ್ಟರಿಂದ. 15 ಕ್ವಶನನ್ನು ಕೂಡ ಅವನು ಸಂಪೂರ್ಣವಾಗಿ ಆನ್ಸರ್ ಮಾಡಬೇಕು. ಆ ಎಲ್ಲವಕ್ಕೂ ಕೂಡ ಆನ್ಸರ್ ಮಾಡಿದ ಮೇಲೆ ಅದು ಫೈನಲ್ ಸಬ್ಮಿಟ್ ತೊಗೊಳುತ್ತೆ, ಅಲ್ಲಿ ತನಕ ತೊಗೊಳಲ್ಲ. ಹಾಗಾಗಿ ಮಿನಿಮಮ್ ಕ್ವಶನ್ಸ್ ಅಟೆಂಡೆಡ್ ಪರ್ಸೆಂಟೇಜು 100% ಎಲ್ಲ ಕ್ವಶನು ಅಟೆಂಡ್ ಮಾಡಬೇಕು ಅವನು. ಅದಾದ ನಂತರ ಅಲೋ ಮಲ್ಟಿಪಲ್ ಅಟೆಂಪ್ಟ್ಸ್ ಅಂತ ಇದೆ. ಕ್ವಿಜಲ್ಲಿ ಒಂದ್ಸಾರಿ ಕಡಿಮೆ ಏನಾದ್ರು ಮಾರ್ಕ್ಸ್ ಬಂತು ಅಂತಂದರೆ ಅವನು ಎಗೈನ್ ರೀಟೆಸ್ಟ್ ತೊಗೋಬೋದು. ಇದಕ್ಕೆ ನೀವು ಅವನು ಎಷ್ಟು 100 ಟೈಮ್ಸು ಬೇಕಾದ್ರೆ ಅದನ್ನ ರೀಟೆಸ್ಟ್ ಮಾಡ್ಕೋಬೋದು ಬೇಕಾದ್ರೆ ಆನ್ಲೈನಲ್ಲಿ. ಸೊ ಅದಾದ ನಂತರ ಇಲ್ಲಿ ಡೀಟೇಲ್ಸ್ ಅಮೌಂಟ್ ನಮ್ಗೆ ಬೇಕಾಗಿಲ್ಲ. ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಪಿನ್ ಅಂತ ಒಂದು ಆಪ್ಷನ್ ಇದೆ. ಇದು ಟೀಚರ್ಸ್ ಪಿನ್ 1 2 3 4 ಅಂತ ಇದೆ. ಇದನ್ನು ನಾವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಸ್ಟೂಡೆಂಟ್ಗೆ ನಾವು ಪಿನ್ ಕೊಟ್ಟು ಕೂಡ ಒಂದು ಪಿನ್ ಕೊಟ್ಟು 4 ಡಿಜಿಟ್ ಇರೋಂಥ ಪಿನ್ ಕೊಟ್ಟು ಕೂಡ ಅವನಿಗೆ ಇದನ್ನು ಶೇರ್ ಮಾಡ್ಬೋದು ಟೆಸ್ಟ್ ತೊಗೊಳೋದಕ್ಕೆ. ಇಲ್ಲ ಅಂತಂದರೆ ಥ್ರೂ ಲಿಂಕ್ ಕೂಡ ನಾವು ಇದನ್ನು ಶೇರ್ ಮಾಡ್ಬೋದು. ಇಷ್ಟೆಲ್ಲ ಎಂಟ್ರಿ ಮಾಡಿ ಆದಮೇಲೆ ಸೊ ನಾನೇನು ಮಾಡ್ತೀನಿ, ಕ್ರಿಯೇಟ್ ಕ್ವಿಜ್ ಅಂತ ಕೊಡ್ತೀನಿ. ಕ್ರಿಯೇಟ್ ಕ್ವಿಜ್ ಅಂತ ಕೊಟ್ಟ ತಕ್ಷಣ ಸೊ ನೋಡಿ ಈ ಥರ ಕ್ವಿಜ್ ಜನ್ರೇಟ್ ಆಗುತ್ತೆ. ಇಲ್ಲಿ ಟೀಚರ್ಸ್ ಪಿನ್ ರಿಕ್ವೈರ್ಡ್ ಅಂತ ಕೇಳ್ತಾ ಇದೆ. ನಾನು ಟೀಚರ್ಸ್ ಪಿನ್ 1 2 3 4 ಹಂಗೆ ಇತ್ತು, ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಸೊ ಈಗ ವೆರಿಫೈ ಪಿನ್ ಅಂತ ಕೊಡ್ತೀನಿ. ವೆರಿಫೈ ಪಿನ್ ಅಂತ ಕೊಟ್ಟ ತಕ್ಷಣ ನೋಡಿ ಈಗ ವೆರಿಫೈ ಆಯಿತು. ಕ್ವಶನ್ಸ್ ಎಲ್ಲ ಇಲ್ಲಿ ಬಂದಿದೆ. ನಾನು ಕೊಟ್ಟಿರ್ತಕ್ಕಂಥ 15 ಕ್ವಶನ್ಸ್ ಕೂಡ ಇಲ್ಲಿ ಬಂದಿದೆ. ಈಗ ನಮಗೆ ಕ್ವಶನ್ ಪೇಪರನ್ನು ನಾನು ಡೌನ್ಲೋಡ್ ಮಾಡಿ ಆಫ್ಲೈನ್ ಟೆಸ್ಟ್ ಕೊಡ್ಬೋದು. ಆಫ್ಲೈನ್ ಟೆಸ್ಟ್ ಕೊಡೋದಕ್ಕೆ ನಾವು ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡಬೇಕು. ಹೇಗೆ ಅಂದರೆ ಇಲ್ಲಿ ಕ್ಯೂ ಪೇಪರ್ ಅಂತ ಇದೆ, ಇದಕ್ಕೆ ನೀವು ಹೋದರೆ ಕ್ವಶನ್ ಪೇಪರ್ ನಮಗೆ PDF ಅಲ್ಲಿ ಓಪನ್ ಆಗುತ್ತೆ. ಸೊ ಕ್ವಶನ್ ಪೇಪರ್ನ ನಾವು ನೋಡಿ ಈ ಥರ PDF ಬಂತು. ಈ ಕ್ವಶನ್ ಪೇಪರ್ನ ಪ್ರಿಂಟ್ ತೊಗೊಂಡು ನಾವು ಟೆಸ್ಟ್ ಕೊಡ್ಬೋದು ಹುಡುಗರಿಗೆ. ಇದು ಆಫ್ಲೈನ್ ಟೆಸ್ಟ್ ಕಂಡಕ್ಟ್ ಮಾಡೋದಕ್ಕೆ. ನೆಕ್ಸ್ಟು ಇಲ್ಲಿ ಆನ್ಸರ್ ಶೀಟ್ಸು, ಅಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಈ ಕ್ವಶನ್ಗಳಿಗೆ ಏನು ಆನ್ಸರ್ ಶೀಟ್ ಕೂಡ ನಮ್ಗೆ ಇಲ್ಲಿ ಡೌನ್ಲೋಡ್ ಆಗುತ್ತೆ. ನೋಡ್ತಿದ್ದೀರಾ ಇಲ್ಲಿ ಎಲ್ಲದಕ್ಕೂ ಕೂಡ ಇಲ್ಲಿ ಆನ್ಸರ್ ಬಂದಿದೆ. ಆ ಫಸ್ಟ್ನೇ ಕ್ವಶನ್ ಪೇಪರ್ಲಿ ಅಲ್ಲಿ ಆನ್ಸರ್ ಇರಲಿಲ್ಲ, ಬರೀ ಕ್ವಶನ್ಸ್ ಮಾತ್ರ ತೋರಿಸ್ತಾ ಇತ್ತು. ಬಟ್ ಇಲ್ಲಿ ಆನ್ಸರ್ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಹೀಗೆ ಕ್ವಶನ್ ಪೇಪರ್ ಜೊತೆಗೆ ಆನ್ಸರ್ ಶೀಟು ಬರುತ್ತೆ. ಇದನ್ನು ನಾವು ಮಂತ್ಲಿ ಟೆಸ್ಟ್ ರಿಜಿಸ್ಟರ್ ಏನು ಇಟ್ಟಿರ್ತೀವಿ ಅದಕ್ಕೆ ನಾವು ಪೇಸ್ಟ್ ಮಾಡ್ಕೋಬೋದು ಈ ಕ್ವಶನ್ ಪೇಪರನ್ನು. ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಾದ ನಂತರ ನಮಗೆ ಬೇರೆ ಬೇರೆ ಸ್ಟೂಡೆಂಟ್ಗಳಿಗೆ ಬೇರೆ ಬೇರೆ ಥರ ಕ್ವಶನ್ ಪೇಪರ್ ಬರಬೇಕಂದ್ರೆ ಎಲ್ಲ ಸೇಮ್ ಕ್ವಶನ್ಸ್ ಇರ್ತದೆ. ಬಟ್ ಅದೇನಾಗಬೇಕು, ಶಫಲ್ ಆಗಬೇಕು. ಒಬ್ಬನಿಗೆ ಬಂದಿರೋದು ಇನ್ನೊಬ್ಬನಿಗೆ ಬಂದಿರಬಾರ್ದು. ಸೊ ಆ ಥರ ಕೊಡೋದಾದರೆ ನಾವು ಶಫಲ್ ಕ್ವಶನ್ ಪೇಪರ್ ಅಂತ ಕೊಟ್ಟರೆ ನೋಡಿ ಈಗ ಶಫಲ್ ಆಗುತ್ತೆ ಕ್ವಶನ್ ಪೇಪರು. ಸೊ ಇಲ್ಲಿ ಫಸ್ಟ್ ಕ್ವಶನ್ ಬೇರೆ ಆಗ ಕೊಟ್ಟಾಗ ಬೇರೆ ಇತ್ತು, ಈಗ ಶಫಲ್ ಕೊಟ್ಟಾಗ ಕ್ವಶನ್ಸ್ಗಳು ಚೇಂಜ್ ಆಗಿದೆ. ಸೊ ಈ ಥರ ನೀವು ಒಬ್ಬೊಬ್ಬರಿಗೆ ಕ್ವಶನ್ ಪೇಪರ್ನ ಶಫಲ್ ಮಾಡಿ ಬೇಕಾದರೆ ಕೊಡ್ಬೋದು ಸುಲಭವಾಗಿ. ಇದು ನಮಗೆ ಆಫ್ಲೈನ್ ಟೆಸ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದಾದ ನಂತರ ನೀವು ಈ ಲಿಂಕನ್ನು ಶೇರ್ ಮಾಡಿ ಆನ್ಲೈನ್ ಎಕ್ಸಾಮನ್ನು ಕೂಡ ಹುಡುಗರಿಗೆ ಕಂಡಕ್ಟ್ ಮಾಡ್ಬೋದು. ಶೇರ್ ಅಂತ ಕೊಡ್ತೀನಿ. ಶೇರ್ ಅಂತ ಕೊಟ್ಟಾದಮೇಲೆ ಇಲ್ಲಿ ಲಿಂಕ್ ಬಂದಿದೆ. ಸೊ ಲಿಂಕನ್ನು ನಾವು ಇಲ್ಲಿ ಕಾಪಿ ಮೆಸೇಜ್ ಅಂತ ಕೊಡ್ತೀನಿ. ನಾನು ಕಾಪಿ ಮೆಸೇಜ್ ಅಂತ ಕೊಟ್ಟು ಕಾಪಿ ಆಗಿದೆ. ಸೊ ವಾಟ್ಸಪ್ಗೆ ಹುಡುಗರದು ನಾವು ಗ್ರೂಪ್ ಮಾಡಿರ್ತೀವಿ ಆಲ್ರೆಡಿ. ಸೊ ನಮ್ಮ ಹುಡುಗರು ಗ್ರೂಪ್ ಎಲ್ಲಿದೆ ಅದಕ್ಕೆ ನಾವು ಆ ಗ್ರೂಪ್ಗೆ ಶೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಫಿಟ್ಟರ್ ಗ್ರೂಪ್ಗೆ ನಾನು ಶೇರ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಫಿಟ್ಟರ್ದು ಒಂದು ಗ್ರೂಪ್ ಇದೆ. ಆ ಗ್ರೂಪ್ಗೆ ನಾನು ಏನು ಮಾಡ್ತೀನಿ, ಆ ಲಿಂಕನ್ನು ಶೇರ್ ಮಾಡ್ತಿದ್ದೀನಿ. ಕಂಟ್ರೋಲ್ V ಕೊಟ್ಟರೆ ಇಲ್ಲಿ ಪೇಸ್ಟ್ ಆಗುತ್ತೆ ಲಿಂಕು. ಸೊ ನೋಡಿ ಇಲ್ಲಿ ಲಿಂಕು ಶೇರ್ ಆಗಿದೆ, ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದೀನಿ. ಶೇರ್ ಆಪ್ಷನ್ ಕೊಟ್ಟಾದಮೇಲೆ ಆ ಲಿಂಕಲ್ಲಿ ಅವನು ಸ್ಟೂಡೆಂಟು ಇದ್ರ ಥ್ರೂ ಲಾಗಿನ್ ಆಗ್ಬೋದು. ಲಾಗಿನ್ ಆಗಿಬಿಟ್ಟು ಅವನು ಆನ್ಲೈನಲ್ಲಿ ಟೆಸ್ಟ್ನ ಮಾಡ್ತಾ ಹೋಗ್ಬೋದು.
ಸೊ ರಿಜಿಸ್ಟರ್ ಆದ ತಕ್ಷಣ ಇಲ್ಲಿ ನೋಡಿ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ ಇಲ್ಲಿ ನೇಮ್ ಕೇಳ್ತಾ ಇದೆ. ನೇಮನ್ನು ಎಂಟ್ರಿ ಮಾಡಿ ಆದ ತಕ್ಷಣ ಜಾಯಿನ್ ಕ್ವಿಜ್ ಅಂತ ಕೊಟ್ಟರೆ ನಿಮಗೆ ನೋಡಿ ಇಲ್ಲಿ ಡ್ಯೂರೇಷನ್ ಆಫ್ 15 ಕ್ವಶನ್ಸು 15 ಮಾರ್ಕ್ಸು ಟೈಮ್ ತೋರಿಸ್ತಾ ಇದೆ. 15 ಕ್ವಶನ್ ಇದೆ. ಸೊ ನೋಡಿ ಇಲ್ಲಿ ನಮಗೆ 4 ಆಪ್ಷನ್ ಇದೆ. ಕ್ವಶನ್ನು ಕನ್ನಡ ಮತ್ತು ಇಂಗ್ಲೀಷು ಎರಡರಲ್ಲೂ ಕೂಡ ಇರುತ್ತೆ. ನಾನು ಒಂದೊಂದಾಗಿ ಟೆಸ್ಟ್ ಹುಡುಗ ಟೆಸ್ಟನ್ನು ಅಟೆಂಡ್ ಮಾಡ್ತಾ ಹೋಗ್ಬೋದು. ನೋಡಿ ಈ ಥರ ಅಟೆಂಡ್ ಮಾಡ್ತಾ ಹೋಗಬೇಕು. ಪೂರ್ತಿ 15 ಕ್ವಶನನ್ನು ಕೂಡ ಅವನು ಅಟೆಂಡ್ ಮಾಡಿ ಆದ ನಂತರ ಫೈನಲ್ ಸಬ್ಮಿಟ್ ಕೊಡಬೇಕು. ಇದು ಆನ್ಲೈನ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವ ಟೈಮಲ್ಲಿ ಬೇಕಾದ್ರೂ ಕೂಡ ನೀವು ಆನ್ಲೈನ್ ಎಕ್ಸಾಮನ್ನು ಈಸಿಯಾಗಿ ನೀವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಹೋಗ್ಬೋದು. ಸೊ ಆಫ್ಲೈನ್ ಬೇಕು ಅಂತಂದರೆ ನೀವು ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಂಡು ಟೆಸ್ಟ್ ಕಂಡಕ್ಟ್ ಮಾಡ್ಬೋದು. ಸೊ ನೋಡಿ ಈ ಥರ ಆನ್ಸರ್ ಮಾಡ್ತಾ ಹೋಗ್ತೀನಿ. ಮಾಡ್ತಾ ಹೋದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಸೊ ಇದಾದಮೇಲೆ ಫೈನಲ್ ಆಗಿ ಸಬ್ಮಿಟ್ ಕ್ವಿಜ್ ಅಂತ ಬರ್ತಾ ಇದೆ. ಇದನ್ನ ಫೈನಲ್ ಆಗಿ ನಾನೇನು ಮಾಡ್ತೀನಿ, ಎಲ್ಲ ಕ್ವಶನ್ಗೂ ಅಟೆಂಡ್ ಮಾಡೇ ಆಯಿತು. 100% ಅಟೆಂಡ್ ಆದಮೇಲೆ ನಾನೇನು ಮಾಡ್ತಿದ್ದೀನಿ, ಸಬ್ಮಿಟ್ ಕ್ವಿಜ್ ಅಂತ ಕೊಟ್ಟಾಗ ಸಬ್ಮಿಟ್ ಕ್ವಿಜ್ ಅಂತ ಕೊಡ್ತಿದ್ದೀನಿ. ಇಲ್ಲಿ ತೋರಿಸ್ತಾ ಇದೆ, ನೇಮ್ ತೋರಿಸ್ತಾ ಇದೆ, ಟ್ರೇಡ್ ತೋರಿಸ್ತಾ ಇದೆ, ಮತ್ತು ಇವತ್ತಿನ ಟೈಮು ಮತ್ತು ಡೇಟ್ ತೋರಿಸ್ತಾ ಇದೆ. 15 ಕ್ವಶನ್ಗಳಿಗೆ ರೈಟ್ ಆನ್ಸರ್ಸು 3 ಮಾತ್ರ ರೈಟ್ ಆನ್ಸರ್ ಆಗಿದೆ. ಇದು 20% ಅಕ್ಯುರೇಸಿ ಇದೆ ಅಂತ ತೋರಿಸ್ತಾ ಇದೆ. ಅಂದರೆ ನೀವು ಎಷ್ಟು ಕ್ವಶನ್ ಅಟೆಂಡ್ ಮಾಡಿರ್ತೀರ ಅಷ್ಟನ್ನು ಕೂಡ ಡೀಟೇಲ್ಸ್ನ ತೋರಿಸ್ತದೆ. ಇಲ್ಲಿ ಡೀಟೇಲ್ಸ್ ಅಂತ ಕೊಟ್ಟರೆ ನಿಮಗೆ ನೋಡಿ ಇಲ್ಲಿ ಕರೆಕ್ಟ್ ಆಗಿರೋದು ಎಷ್ಟು, ರಾಂಗ್ ಆನ್ಸರ್ಸ್ ಎಷ್ಟು, ಟೋಟಲ್ ಎಷ್ಟು. ಸೊ ಇದು ರಿಸಲ್ಟ್, ಫೈನಲ್ ರಿಸಲ್ಟ್ ಏನಾಗಿದೆ ಅಂತ ತೋರಿಸ್ತಾ ಇದೆ. ಮತ್ತು ರ್ಯಾಂಕ್ ತೋರಿಸ್ತಾ ಇದೆ, ಯಾವ ರ್ಯಾಂಕ್ ಬಂದಿದ್ದೀವಿ ಅಂತಂದು ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಮಾರ್ಕ್ಸ್ ಎಷ್ಟು ಬಂದಿದೆ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ಸೊ ನೋಡಿ ಇಲ್ಲಿ ನಾವು ರೈಟ್ ಆನ್ಸರು ಇದ್ದಿದ್ದು ಅದು ಗ್ರೀನ್ ಕಲರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇನ್ ಕೇಸ್ ನಾವು ಏನಾದ್ರು ರಾಂಗ್ ಆನ್ಸರ್ ಮಾಡಿದರೆ, ಅದಕ್ಕೆ ಆನ್ಸರ್ ತಪ್ಪು ಮಾಡಿದರೆ ಅದನ್ನ ರೆಡ್ ಕಲರ್ಲಿ ಅದು ತೋರಿಸ್ತಾ ಹೋಗುತ್ತೆ. ಸೊ ನೋಡಿ ಇಲ್ಲಿ ನಾವು ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ವಿ, ಇದು ತಪ್ಪಿದೆ. ಸೊ ರೈಟ್ ಆನ್ಸರು ಗ್ರೀನ್ ಕಲರ್ಲಿ ನಮಗೆ ಶೋ ಆಗ್ತಾ ಹೋಗುತ್ತೆ ಈ ಥರ. ಸೊ ಇದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವ್ಯೂ ರಿಸಲ್ಟ್ಸ್ ಅಂತ ಇದೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ಇದು ಆನ್ಲೈನ್ ಮತ್ತು ಆಫ್ಲೈನಲ್ಲಿ ನಾವು ಹೇಗೆ ಕ್ವಿಝನ್ನು ಕಂಡಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ನೆಕ್ಸ್ಟು ರಿಸಲ್ಟ್ಸು ಅಂದರೆ ನಮಗೆ ಹೇಗೆ ರಿಸಲ್ಟ್ನ ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೋಬೋದು. ನೇಮ್ ಬಂದಿದೆ, ಮತ್ತು ನಂಬರ್ ಆಫ್ ಅಟೆಂಪ್ಟ್ಸ್ ಎಷ್ಟಿದೆ. ಈಗ ಒಂದು ಸಾರಿ ಸಿಂಗಲ್ ಅಟೆಂಪ್ಟ್ ಮಾಡಿದ್ದೀನಿ ನಾನು, ಸಿಂಗಲ್ 1 ತೋರಿಸ್ತಾ ಇದೆ. ಸ್ಕೋರು 15ಕ್ಕೆ 3 ಬಂದಿದೆ, ಪರ್ಸೆಂಟೇಜ್ ತೋರಿಸ್ತಾ ಇದೆ. ಮತ್ತು ಕಂಪ್ಲೀಟೆಡ್ ಸ್ಟೇಟಸ್ಸು ತೋರಿಸ್ತಾ ಇದೆ, ಕಂಪ್ಲೀಟೆಡ್ ಅಟ್ ಯಾವಾಗ ಟೈಮ್ಗೆ ನೀವು ಕಂಪ್ಲೀಟ್ ಮಾಡಿದ್ರಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಬೇಕು ಅಂತಂದ್ರೆ ನಾವು PDF ಅನ್ನು ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು. ಸೊ PDF ಡೌನ್ಲೋಡ್ ಮಾಡಿದಾಗ ನಮಗೆ ಕ್ವಶನ್ ಪೇಪರ್ ಪೂರ್ತಿ ನಮಗೆ ಇಲ್ಲಿ ಓಪನ್ ಆಗುತ್ತೆ. ಜೊತೆಗೆ ರೈಟ್ ಆನ್ಸರ್ ಯಾವುದು ಮತ್ತು ಇನ್ಕರೆಕ್ಟ್ ಯಾವುದು ಮತ್ತು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದು ಅಂತ ಕೂಡ ಇಲ್ಲಿ ನಾವು ಚೆಕ್ ಮಾಡ್ಕೋಬೋದು ಕ್ವಶನ್ ಪೇಪರಲ್ಲಿ. ಸೊ ಇದು ನಮಗೆ ರೈಟ್ ಆನ್ಸರ್ಸ್ ನಮಗೆ ಬೋಲ್ಡ್ ಆಗಿ ಕಾಣ್ತದೆ. ಸೊ ಇನ್ಕರೆಕ್ಟ್ ಇರುವಂಥದ್ದು ಅಲ್ಲಿ ನಮಗೆ ಇನ್ಕರೆಕ್ಟ್ ಅಂತ ಶೋ ಆಗುತ್ತೆ. ಸೊ ಅದಾದ ನಂತರ PDF ಅನ್ನು ಕೂಡ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡಿದಾಗ ನಮಗೆ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದ್ವಿ, ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು, ಡ್ಯೂರೇಷನ್ ಆಫ್ ಮಿನಿಟ್ ಟೆಸ್ಟ್ ಟೈಮ್ ಏನಿತ್ತು, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಟೆಂಡ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಷ್ಟೇ. ಅದಾದ ನಂತರ ನಮಗೆ ಇದಿಷ್ಟು ಕೂಡ ನಾವು ಈ ಆ್ಯಪನ್ನು, ಈ ಒಂದು ವೆಬ್ಸೈಟನ್ನು ಉಪಯೋಗಿಸ್ಕೊಂಡು ITSkill.com ಅನ್ನೋ ವೆಬ್ಸೈಟನ್ನು ಉಪಯೋಗಿಸ್ಕೊಂಡು ಇಷ್ಟೆಲ್ಲನೂ ಕೂಡ ನಾವು ಸುಲಭವಾಗಿ ಪ್ರತಿ ತಿಂಗಳು ಕೂಡ ಟೆಸ್ಟನ್ನು ಕಂಡಕ್ಟ್ ಮಾಡ್ಬೋದು. ಇದಕ್ಕೆ ತುಂಬಾ JTS ಟೈಮ್ ತಗೋತಾರೆ. ಈ ಟೈಮ್ ನಮಗೆ ತುಂಬಾ ಸೇವ್ ಆಗುತ್ತೆ. ಸೊ ಇದು ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ.